ಶಿವಾಜಿ ಛತ್ರಪತಿ ಅಂತ ಬಂದಿಲ್ಲ, ಅದು ಶಿವಾಜಿ ನಗರ ಅಂತ ಅದು ಮಾಡಿದವರು. ಅವ್ರ ಹೆಸರು ಅಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ತಂದು ಕಿವಿ ಜಗಳ ತಮಾಷೆ ಮಾಡೋನು ಯಾರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅಲ್ಲ, ಅವರು ಸಿದ್ದರಾಮುಲ್ಲಾ ಖಾನ್. ಕೇಳ್ಕೊಳ್ಳಿ, ಸಿದ್ದರಾಮುಲ್ಲಾ ಖಾನ್, ನಾಟಿ ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅಂತ ಕಚ್ಚಡ ಮುಖ್ಯಮಂತ್ರಿ ನಾನು ಕಂಡಿಲ್ಲ, ನಾವು ಕಾಣೋದ್ರ ಮುಂದಕ್ಕೆ. ಶಿವಾಜಿನಗರ ಹೆಸರಿಟ್ಟದ್ದು ಮೊದಲು ಇಟ್ಟದ್ದು ಹೌದು, ಬಟ್ ಶಿವಾಜಿ ಕನ್ನಡದವರಲ್ಲ. ಇಲ್ಲ, ಆ ಅಮ್ಮನ ಹೆಸರಿಕರೆ ಏನು ತಪ್ಪಿದೆ? ಶಿವಾಜಿ ನಗರಮ್ಮ, ಶಿವಾಜಿ ಛತ್ರಪತಿ ಅಂತ ಹೇಳಿಲ್ಲ, ಅದು ಶಿವಾಜಿ ನಗರ. ಅದು ಅರ್ಥ ಆಯ್ತು. ನಮಗೂ ಅದಕ್ಕೆ ಸಂಬಂಧನೇ ಇಲ್ಲದ ಹೆಸರು ಬೇಡ ನಮಗೆ. ಸಿದ್ದರಾಮಯ್ಯ ಏನು ಮಾಡ್ತಾರೆ, ಎಲ್ಲನೂ ಹಾಳು ಮಾಡ್ತಾವ್ರೆ. ಹಾಳು ಮಾಡೋದೇ ಅವ್ರ ಉದ್ದೇಶ. ಅವರು ನಮ್ಮ ಮುಸ್ಲಿಮ್ಗೆ ಮಾಡಿಬಿಡ್ತಾರೆ ನಮ್ಮ ಹಿಂದೂನ. ಓಕೆ ಓಕೆ. ಆ ಮೆಟ್ರೋ ಸ್ಟೇಷನ್ಗೆ ಸೆಂಟ್ ಮೇರಿಸ್ ಅಂತ ಹೆಸರು ಇಕ್ಬೇಕಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾವು ಕ್ರಿಶ್ಚಿಯನ್ ಹೇಳಿ ಇವಾಗ ಏನ್ ಅನ್ಸುತ್ತೆ, ಇವಾಗ ಶಿವಾಜಿನಗರ್ ಅಂತ ಹೇಳಿದ್ರೆ ಇವಾಗ ಆ ಒಂದು ಏರಿಯಾಗೆ ಅಲ್ಲಿ ಇಕ್ಬೇಕು. ಅಲ್ಲಿ ಇದ್ರ ಮುಂದೆ ಇಂದಿರಾನಗರ್ ಮುಂದೆ ವಿವೇಕಾನಂದ ಅಂತ ಇಕ್ಕಿದ್ದಾರೆ. ಶಿವಾಜಿನಗರ ಅಂದರೆ ಅಮ್ಮನ ಇದು ಇದೆ, ಚರ್ಚ್ ಇದೆ, ಇದಕ್ಕೆ ಆ ಹೆಸರು ಇಕ್ಬೇಕಂತ ಹೇಳಿದ್ದಾರೆ. ಫಾದರ್ ಹೇಳಿರೋದು. ಸಿದ್ದರಾಮಯ್ಯ ಅವ್ರ ಫಾದರ್ ರಿಕ್ವೆಸ್ಟ್ ಕೇಳಿ ಮಾಡ್ಕೊಂಡಿದ್ದಾರೆ. ಆ ಅಮ್ಮನ ಹೆಸರಿಕರೆ ಏನು ತೊಂದರೆ ಇಲ್ಲಮ್ಮ. ಯಾವ ಹೆಸರಿಕರೆ ಏನಮ್ಮ, ರಿಜ್ವಾನ್ ಅರ್ಷದ್ ಅವರು ಕೂಡ ಹೇಳಿದ್ದಾರೆ. ಅವರು MLA, ಆ ಕ್ಷೇತ್ರದ MLA ಅವರು. ಇಲ್ಲ, ಆ ಅಮ್ಮನ ಹೆಸರಿಕರೆ ಏನು ತಪ್ಪಿದೆ ಹೇಳಿ? ಇವಾಗ ಏನ್ ಹೇಳ್ತಾರೆ, ಶಿವಾಜಿನಗರ ಸಾಕಷ್ಟು ಇತಿಹಾಸ ಇದೆ. ಶಿವಾಜಿನಗರಕ್ಕೆ ಇತಿಹಾಸ ಇದೆ. ಛತ್ರಪತಿ ಶಿವಾಜಿ ಅವರು ಇಡಬಹುದಲ್ಲ, ಯಾಕಂದ್ರೆ ಹಳೇದು ಹಂಗಿಲ್ಲಮ್ಮ. ಅವ್ರ ಹಳೆ ಜಾಗ ಶಿವಾಜಿ ನಗರಮ್ಮ, ಶಿವಾಜಿ ಛತ್ರಪತಿ ಅಂತ ಹೇಳಿಲ್ಲ, ಅದು ಶಿವಾಜಿ ನಗರ. ಅದು ಅವರ ಒಂದು ಅವರು 17ನೇ ಶತಮಾನದಲ್ಲಿ ಅಲ್ಲಿ ಬಂದಿದ್ದಕ್ಕೆ ಇಲ್ಲ ಇಲ್ಲ, ಅದಲ್ಲ ಸುಳ್ಳು. ಕ್ರಿಶ್ಚಿಯನವರು ಇದು ಮಾಡಿದ್ದು, ಅವಾಗ ಬಿಟ್ಬಿಟ್ಟು ಹೋಗಿದ್ದು. ಇವಾಗೂ ಹಂಗೆ ಇದೆ ಅಲ್ಲ, ಅಲ್ಲೆಲ್ಲ ಮನೆಗಳು ನೋಡ್ರೆ ನೀವು ಇದೆಲ್ಲ ಇದೆಲ್ಲ ಇದೆ ಸ್ಟೈಲಲ್ಲಿ. ಆ ಅಮ್ಮನ ಹೆಸರಿಕದಲ್ಲಿ ನಾವು ಕ್ರಿಶ್ಚಿಯನ್ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಶಿವಾಜಿನಗರ ಮೇರಿ ಅಮ್ಮನ ಹೆಸರು ಇಕ್ಕೋ ಅಂತ ಸಿದ್ದರಾಮಯ್ಯ ಅವರು ರಿಕ್ವೆಸ್ಟ್ ಮಾಡಿ MLA ಅವ್ರಿಗೆ ಕೇಳ್ಕೊಂಡವ್ರೆ. ಇಲ್ಲ, MLA ಅವ್ರಿಗೆ ಸಿದ್ದರಾಮಯ್ಯ ಅವ್ರು ರಿಕ್ವೆಸ್ಟ್ ಮಾಡಕ್ಕಾಗಲ್ಲ. MLA ಅವರು ಸಾರಿ ಅವರು ಕೇಳ್ಕೊಂಡವ್ರೆ. ನಮ್ಮ ಫಾದರ್ ಹೇಳಿದ್ದಾರೆ ಆ ಅಮ್ಮನ ಹೆಸರು ಇಕ್ಕೋ ಅಂತ. ಸಣ್ಣ ಮಾತಾಸ ಅಂತ ಸಾಕಷ್ಟು ವಿವಾದ ವ್ಯಕ್ತವಾಗ್ತಿದೆ ಸರ್. ಯಾಕಂದ್ರೆ ಶಿವಾಜಿನಗರ ಇಲ್ಲ ಹೇಳ್ತಾವ್ರೆ ಎಲ್ಲ, ಅದು ಪಾಲಿಟಿಕ್ಸ್ ಬಿಡಮ್ಮ. ಅದು ಇಲ್ವಾ, ಪಾಲಿಟಿಕ್ಸ್ ಅದು ನಡೀತೈತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಆ ಥರ ಲೆಕ್ಕ ಹಾಕಿದ್ರೆ ಅಲ್ಲಿ ವಿವೇಕಾನಂದ ಇದಾರಲ್ಲ ಇಂದಿರಾನಗರಲ್ಲಿ, ಇಂದಿರಾನಗರ ಅದೇ ಥರ ಅಮ್ಮಂದು ಇತಿಹಾಸ ಇದೆ. ಚರ್ಚ್ ಇದೆ ದೊಡ್ಡದು. ಶಿವಾಜಿ ಅವ್ರದ್ದು ಏನಿದೆ ಅಲ್ಲಿ ತೋರಿಸಿ. ಅದು ಅವ್ರು ಬಂದು ಅಲ್ಲಿ ಇದು ಮಾಡಿದ್ರು ಅಂತ ಹೇಳಿ ಅದಲ್ಲ, ಇಲ್ಲ, ಶಿವಾಜಿ ನಗರ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಶಿವಾಜಿ ಛತ್ರಪತಿ ಅಂತ ಬಂದಿಲ್ಲ, ಅದು ಶಿವಾಜಿ ನಗರ ಅಂತ ಅದು ಮಾಡಿದವರು. ಅವ್ರ ಹೆಸರು ಅಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ಅವರು ಜನರಲಾಗಿ ಕೇಳಿದ್ದಾರೆ, ಚರ್ಚ್ ಇದೆ, ಅಮ್ಮನ ಹೆಸರು ಅಂತ ಕೇಳಿ ಜನರಲಾಗಿ ಕೇಳಿರೋದು. ಬಂದು ನಮ್ಮ ಸ್ವತಂತ್ರ ಹೋರಾಟಗಾರರು, ಬ್ರಿಟಿಷ್ ಹತ್ರ ಹೋರಾಡಿದವರು ಅಂಥವ್ರು ಹೆಸರಿಡಬೇಕು. ಅರ್ಥ ಆಯ್ತು. ನಮಗೂ ಅದಕ್ಕೆ ಸಂಬಂಧನೇ ಇಲ್ಲದ ಹೆಸರು ಬೇಡ ನಮಗೆ. ಸಿದ್ದರಾಮಯ್ಯ ಏನು ಮಾಡ್ತಾರೆ, ಎಲ್ಲನೂ ಹಾಳು ಮಾಡ್ತಾವ್ರೆ. ಹಾಳು ಮಾಡೋದೇ ಅವ್ರ ಉದ್ದೇಶ. ಅವರು ನಮ್ಮ ಮುಸ್ಲಿಮ್ಗೆ ಮಾಡಿಬಿಡ್ತಾರೆ ನಮ್ಮ ಹಿಂದೂನ. ನಮ್ಮ ಹಿಂದೂಗಳಿಗೆ ಗೌರವ ಇಲ್ಲ. ಶಿವಾಜಿ ಮಹಾನ್ ಚಕ್ರವರ್ತಿ ಅವನು ಹೆಸರಿಡಲಿ, ಏನು ತಪ್ಪೇ ಇದರಲ್ಲಿ? ಯಾರು ಹೇಳ್ದವರು? ಯಾರೋ ಹೇಳ್ದ ಮಟ್ಟ ಇಡೋಕ್ಕಾಗತ್ತ? ಇಡಬಾರ್ದು. ನಮ್ಮ ಶಿವಾಜಿ ಹೆಸರೇ ಇಡಬೇಕು. ಇವಾಗ ಎಂತಕ್ಕೆ ಇಡಬೇಕು ಅಲ್ಲಿ? ಚರ್ಚ್ ದೊಡ್ಡದು ಅಂತ ನಿಮ್ಮ ಸ್ನೇಹಿತರು ಚರ್ಚ್ ಬಗ್ಗೆ ಮಾತಾಡೋದು ನನ್ನ ಬಗ್ಗೆ. ನಾನು ದೇವರು ದಿಂಡು ಬಗ್ಗೆ ಮಾತಾಡೋದು. ನಾನು ಸ್ವತಂತ್ರ ಹೋರಾಟಗಾರ, ಒಬ್ಬ ಮಹಾನ್ ಹೋರಾಟಗಾರ. ಶಿವಾಜಿ ಅವನನ್ನು ನಮ್ಮ ಹಿಂದೂಗಳನ್ನ ಕಾಪಾಡಿದಂಥ ವ್ಯಕ್ತಿ ಶಿವಾಜಿ. ನಮಗೆ ಬೇಕಾದಂಥ ವ್ಯಕ್ತಿ ಶಿವಾಜಿ. ನಮಗೆ ಹಿಂದೂಗಳ ಪರ ಹೋರಾಡಿದ ವ್ಯಕ್ತಿ ಶಿವಾಜಿ. ಅದು ಬಿಟ್ಟು ನಮಗೆ ಬೇಡವಾದ ಬೇಡ. ನಮಗೆ ಬ್ರಿಟಿಷರ್, ನಾವು ಬ್ರಿಟಿಷರ್, ನಾವು ಬ್ರಿಟಿಷರ್ ಅಲ್ಲ, ನಾವು ಇಂಡಿಯನ್ಸ್. ಫಸ್ಟ್ ಭಾರತ, ಕರ್ನಾಟಕ ಅದು ನೋಡಲಿ. ಅದು ಬಿಟ್ಟು ನೀವು ಅದು ಇದು ಬೇಡ ನಮಗೆ. ನಮ್ಮ ಭಾರತದಲ್ಲೇ ಅದು ಮಾಡಿ. ಅವ್ರ ಸಂಸ್ಕೃತಿ ನಮ್ಮ ಸಂಸ್ಕೃತಿ ನಮ್ಮ ಮಾಡೋಣ, ಅವ್ರ ಸಂಸ್ಕೃತಿ ಅವ್ರು ಮಾಡಲಿ. ರಸ್ತೆಗೆ ಮನುಷ್ಯನ ಹೆಸರು ಇಡಬೇಕಾದ್ರೆ ದೇವ್ರ ಹೆಸರು ಇಟ್ಟರೆ ಏನು ತಪ್ಪು ಅಂತ ಹೇಳೋದು? ದೇವ್ರ ತಪ್ಪು ಇದು ತಪ್ಪು ಅಂತ ನಾನು ಹೇಳ್ತಾ ಅದು ಒಂದೇ ಮೇಡಮ್. ನಮಗೆ ಭಾರತ ಮುಖ್ಯ. ಭಾರತ ಬಂದು ಹಿಂದೂಸ್ತಾನ್, ಹಿಂದೂಗಳ ರಾಜ್ಯ.
ಹಿಂದೂಗಳ ದೇಶ, ಹಿಂದೂ ದೇಶ ಇದೆ ನಮ್ಮದು. ಇದು ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅಂತ ಕಚ್ಚಡ ಮುಖ್ಯಮಂತ್ರಿ ನಾನು ಕಂಡಿಲ್ಲ, ನಾನು ಕಾಣೋದ್ರ ಮುಂದಕ್ಕೆ. ಮತ್ತೆ ಬೆಂಗಳೂರಿನಲ್ಲಿ ಮೆಟ್ರೋ ಐಡಿಯಾ ತಗೊಂಡ್ ಬಂದಿದೆ ನಮ್ಮ ಶಂಕರಣ್ಣ ಅವರು. ನಮ್ಮ ಶಂಕರ್ನಾಗ್ ಅವ್ರು ಸೇಡಿ ಒಂದು ಹೆಸರು ಒಂದು ಕಡೆ ಇಲ್ಲ. ಶಂಕರ್ನಾಗ್ ಪ್ಲ್ಯಾನ್ ಮಾಡಿದ್ದೆ ಫಸ್ಟ್ ಶಂಕರ್ನಾಗ್ ಮತ್ತು ನಮ್ಮ ಯಾವುದು ನಮ್ಮ ಕಾಶಿ ಯಾವುದು ಕಾಶಿನಾಥ್ ಅವರಿಬ್ರು ಇಟ್ಟರು. ಅವರು ಮೆಟ್ರೋ ಅವರು ಪಾಲ್ದಾರೆ. ಅವ್ರನ್ನೂ ಒಬ್ಬರು ಮೂಲನೇ ಮೆಟ್ರೋದಕ್ಕೆ ಆಗಲೇ ಪ್ಲಾನ್ ಮಾಡಿದವರು ಯಾರು? ನಮ್ಮ ಕಾಶಿನಾಥ್ ಸಾರು ಮತ್ತು ಶಂಕರ್ನಾಗ್ ಸಾರು. ಅವ್ರ ಹೆಸರು ಇಲ್ಲ, ಇವ್ರ ಹೆಸರು ಇಲ್ಲ. ಶಿವ ಇನ್ನೇನೇ ಬೇಕು ನಾವು ಇರೋ ಎಲ್ಲ ಮಾಡಿಬಿಡ್ಲಿ ಬಿಡ್ರಿ, ಬೇರೆಲ್ಲ ಮಾಡಿಬಿಡ್ಲಿ, ಬೇರೆ ಎಲ್ಲ ಅದೇ ಮಾಡಿಬಿಡ್ಲಿ. ಸುಮ್ಮನೆ ಏನಕ್ಕೆ ಹಿಂದೂ ಅಂತ ನಮ್ಮ ದಾಸೋಹ ನಾವು ಏನು ಗೊತ್ತ ಇದೆಲ್ಲ ಗೊತ್ತಾ? ನಮಗೇನೆ ಹೊಡೆದಾಟ ಮಾಡೋಕ್ಕಿರು ಹಿಂದೂ ಮುಸ್ಲಿಮು, ಹಿಂದೂ ಕ್ರಿಶ್ಚಿಯನ್ ತಂದಿಕೋದರು ಯಾರು? ತಂದಿಕ್ಕಿ ಜಗಳ ಮಾಡಿ ತಮಾಷೆ ಮಾಡೋನು ಯಾರು? ಸಿದ್ದರಾಮಯ್ಯ ಅಲ್ಲ, ಅವರು ಸಿದ್ದರಾಮುಲ್ಲಾ ಖಾನ್. ಕೇಳ್ಕೊಳ್ಳಿ, ಸಿದ್ದರಾಮುಲ್ಲಾ ಖಾನ್, ನಾಟಿ ಸಿದ್ದರಾಮಯ್ಯ. ನನ್ನಲ್ಲೇ ರಾಮ ಅವನೇ, ನನ್ನಲ್ಲೇ ಸಿದ್ಧ ಅವನೇ ಎಲ್ಲ ಅವನ್ರಿ. ಹಿಂಗೆ ತಿರುಗಿದ್ರೆ ಸಿದ್ದರಾಮುಲ್ಲಾ ಖಾನ್, ಹಿಂಗೆ ತಿರುಗಿದ್ರೆ ಆ ಖಾನು, ಇಲ್ಲ ಈ ಖಾನು, ಅಷ್ಟೇ ಒಂದು. ಯಾವ ಸಿ ಎಮ್ ರೀ ಅವನು? ಇಂಥ ಭ್ರಷ್ಟ ಸಿ ಎಮ್ನ, ಇಂಥ ಕಚಡ ಸಿ ಎಮ್ನ ಎಲ್ಲೂ ಕಂಡಿಲ್ಲ ನಾನು. ಶಿವಾಜಿನಗರ ಹೆಸರಿಟ್ಟದ್ದು ಮೊದಲು ಇಟ್ಟದ್ದು ಹೌದು, ಬಟ್ ಶಿವಾಜಿ ಕನ್ನಡದವರಲ್ಲ. ಆದ್ರೆ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಅದು ಹೇಗೆ ಇದು ವಿಧಾನಸೌಧದಲ್ಲಿ ಏನಾಗಿ ಪಾಸ್ ಆಗ್ತದೆ, ಹೇಗೆ ಮಾಡ್ತಾರೆ ಅದ್ರಲ್ಲಿ ಮಾಡ್ತಾರೆ. ಕಾಂಟ್ರವರ್ಸಿ ಮಾಡಬಾರ್ದು. ಸೆಂಟ್ ಮೇರೀಸ್ ಕನ್ನಡದವರ ಅಲ್ಲ ಕನ್ನಡದಲ್ಲ, ಇರಲಿ. ಎಲ್ಲ ಹೆಸರು ಚೇಂಜ್ ಮಾಡ್ತಿದ್ದಾರೆ, ಮಾಡಲಿ. ಯಾರ್ಯಾರ ಹೆಸರು ಇಟ್ಟದ್ದು ಏನಾದ್ರು ಚೇಂಜ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜನರೇಷನ್ ಇನ್ನೊಂದ್ಸಲ ಚೇಂಜ್ ಮಾಡ್ತದೆ. ಯಾಕೆ ಬೇಕು ಹೆಸರು ಚೇಂಜ್ ಅಂತ? ಯಾರದ್ದು ಮನವಿ ಇರಬಹುದು. ಯಾರು? ಸೆಂಟ್ ಮೇರೀಸ್ ಇರ್ಬೋದು. ಅವ್ರ ತಾಯಿ. ಹೌದು, ಇರ್ಲಿ. ಇಡಬೇಕು ಅಂತ ಸರ್. ಶಿವಾಜಿನಗರ ಅಂತ ಆಲ್ರೆಡಿ ಅಲ್ಲಿ ಹೆಸರಿದೆ ಅಲ್ವಾ? ಅದೇ ಹೆಸರು ಮೆಟ್ರೋ ಸ್ಟೇಷನ್ ಇಡಬೇಕಲ್ವಾ? ಶಿವಾಜಿನಗರ ಬಸ್ ಸ್ಟಾಪ್ ಉಂಟಲ್ಲ ಒಂದು. ನೋಡಿ, ಇದು ಕನ್ನಡ ನಾಡು. ಕನ್ನಡ ನಾಡಿನ ಸಂಸ್ಕೃತಿ, ಕನ್ನಡ ನಾಡಿಗಾಗಿ ಜೀವ ತೆತ್ತಂತಹ ಕನ್ನಡದ ಕವಿಗಳು, ಕನ್ನಡದ ಚಿತ್ರರಂಗವನ್ನು ಬೆಳೆಸಿದಂಥ ಕಲಾವಿದರು, ಕನ್ನಡ ನಾಡಿನ ಹೋರಾಟಗಾರರ ಹೆಸರಿಟ್ಟಾಗ ಅದಕ್ಕೊಂದು ಬೆಲೆ ತೂಕ ಬರುತ್ತೆ. ಸೆಂಟ್ ಮೇರೀಸ್ ಚರ್ಚ್ ಇರೋದ್ರಿಂದ ಆಕೆ ಹೆಸರಿಡೋದು ತಪ್ಪು. ಯಾಕಂದರೆ ಇಲ್ಲಿ 3 ಜನಾಂಗಗಳ ಮಧ್ಯೆ, 3 ಧರ್ಮಗಳ ಮಧ್ಯೆ ಫೈಟ್ ಇಟ್ಟಂಗಾಗುತ್ತೆ ಸರ್ಕಾರದವರು. ಇದು ಯಾರೋ ಅವರ ನಾಯಕನನ್ನು ಮೆಚ್ಚಿಸುವುದಕ್ಕಾಗಿ ಇಡ್ತಕ್ಕಂಥ ಈ ಕ್ರಮ ಇದೆಯಲ್ಲ, ಅದು ಸರಿ ಅಲ್ಲ. ಮೇರೀಸ್ ಅಂದರೆ ಅಲ್ಲಿ ಮುಸ್ಲಿಮ್ಸ್ಗೆ ಅವ್ರಿಗೊಂದು ಗಲಾಟೆ ಆಗ್ಬೋದು, ಇಲ್ಲ ಹಿಂದೂಗಳಿಗೂ ಗಲಾಟೆ ಆಗ್ಬೋದು. ಈಗ ಆ ಏರಿಯಾಗೆ ತಕ್ಕನಾಗ ಒಂದು ಹೆಸರು ಇದ್ದರೆ ಅದೊಂದು ಒಳ್ಳೇದಲ್ವ. ಇದನ್ನಕ್ಕೆ ಇಟ್ಟರೆ ಹೆಸರು, ಆ ಹೆಸರಿಗೆ ಇಟ್ಟರೆ ಇದನ್ನೇ ಇಡಬೇಕಾಯಿತು ಅಂತ ಕೇಳಕ್ಕೆ ಹೇಳ್ತಾರೆ.